ಯಾಕಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಬರ್ತೈತಾ, ಯೂಟ್ಯೂಬ್ ಅಲ್ಲಿ ಲಿಂಕ್ ಬರ್ತೈತಲ್ಲ. ವಾ ನೀನ್ ಇನ್ನೂ ಕ್ರೇಜಿ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೆಂಕಿ ವ್ಲಾಗ್ಸ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಸ್ವಾಗತ. ಅಂಡ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಡೇ 2 ವ್ಲಾಗ್ ಗೈಸ್. ಇದು ನಾನು ಹೇಳಿದ್ದೀನಲ್ಲ ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ, ಅದಕ್ಕೆ ಇದು ಡೇ 2. ಇವತ್ತು ವಿಜಯನಗರಕ್ಕೆ ಬಂದಿದೆ. ಅಂಡ್ ವಿಜಯನಗರದಿಂದ ಸೀದಾ ಹೊಂದಿದೆ ನಾನು ಟಿಫನ್ ಇಸ್ಕೊಬೇಕು ಅಂತ. ಅಂಡ್ ಟಿಫನ್ ಇಸ್ಕೊಂಡು ಸೀದಾ ಮನೆಗೆ ಬಂದು, ಮನೆ ಏನಕ್ಕಪ್ಪ ಟಿಫನ್ ಮಾಡಿಲ್ಲ ಅಂದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಫುಲ್ ಶಿಫ್ಟಿಂಗ್ ಮಾಡ್ತಿದ್ರು ನಮ್ಮ ಚಿಕ್ಕಮ್ಮವ್ರ ಮನೆ. ಅಂಡ್ ಅದಕ್ಕೆ ಇಲ್ಲೇನು ಟಿಫನ್ ಮಾಡಿದಿಲ್ಲ ಅಂದ್ರು, ಅದಕ್ಕೆ ಹೋಟ್ಲಿಂದ ತಗೊಂಬಂದು ಟಿಫನ್ ನ ನೀಟಾಗಿ ಬ್ಯಾಟಿಂಗ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ಟಿಫನ್ ನ ತಿಂತಿದ್ದೆ. ಅಂಡ್ ಟಿಫನ್ ನ ತಿನ್ಬಿಟ್ಟು ರೆಡಿ ಆಗ್ಬೇಕಲ್ಲ, ಅದಕ್ಕೆ ಫುಲ್ ಮಸ್ತ್ ಆಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಶೂಸ್ ಹಾಕೊಂಡಿದ್ದೀನಿ. ನೋಡ್ರಿ, ಇದು ಬಂದು ಬ್ಲಾಕ್ ಶೂ, ಮೊನ್ನೆ ತಗೊಂಡಿತ್ತು. ಅಂಡ್ ಅದಕ್ಕೆ ನಿಮ್ಗೆ ತೋರ್ಸೋಣ ಅನ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಅಲ್ಲಿಂದ ಶೂಸ್ ಹಾಕೊಂಡು ಸೀದಾ ನಮ್ಮ ಚಿಕ್ಕಮ್ಮಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ನಾನ್ ಬಂದಿದ್ದೆ ನಮ್ ಕೆಲ್ಸದ ಹತ್ರಗೆ. ನನ್ ಕೆಲ್ಸದ ಹತ್ರ ಬಂದ್ 10 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಫ್ರೆಂಡ್ಸ್ ಅಂದ್ರೆ ಕಾಲೇಜ್ ಹೋಗ್ತೀರಾ, ಕಾಲೇಜ್ ಫಂಕ್ ಕೊಡ್ತಿದ್ದು ಇವಾಗ ನೀನ್ ಇದೀನಿ ಅಂತ ಗೊತ್ತಾದ್ಮೇಲೆ ನಾನು ಮೀಟ್ ಮಾಡಕ್ ಬಂದವ್ರೆ ಗೈಸ್. ಅಣ್ಣ ವ್ಲಾಗ್ ಬೇರೆ ಮಾಡ್ತಾವನೆ ಗೈಸ್. ನಾನ್ ಅಣ್ಣ ವ್ಲಾಗ್ ಮಾಡ್ತಾವನೆ ಅಂತ. ಅಣ್ಣ ಕಾಲೇಜಿಗೆ ಬಂಕ್ ಹೊಡೆದ್ಬಿಟ್ಟು ಬಂದಿರೋದು ಗೈಸ್ ನಮ್ಮ ಪಾರ್ಟ್ ಸ್ಕ್ವೇರ್ ಮಲ್ಗೆ. ನೋಡ್ರಿ ಹಿಂಗೈತೆ, ಸರಿ ಅಲ್ವಾ? ಸನ್ ರೂಫ್ ಅಣ್ಣ ವ್ಲಾಗ್ ಬೇರೆ ಮಾಡ್ತಾವನಪ್ಪ, ಫುಲ್ ವ್ಲಾಗರ್ ಆಗ್ಬಿಟ್ಟಿರೋದು ಅಣ್ಣ. ಅಣ್ಣ ಬಂದ ಇಡ್ಕೊ ನಾರ್ಮಲ್ ನಿನ್ನ ತೋರ್ಸು ನಿನ್ಗಡೆ ತೋರ್ಸ್ಕೊ ಕ್ಯಾಮ್ರಾ. ಕಾಣಿಸ್ತಾನೆ ನೀನು ಮೊಬೈಲ್ ತೋರಿಸ್ತೀನಿ ಯಾಕಂತ ಗೈಸ್. ಝೂಮ್ ನೋಡ್ರಿ, ಎಷ್ಟಾಕೋ ನೋಡ್ ಮಗ ಝೂಮ್ ಅವನು. 1x 0.5x 2x ಹಾಕ್ಬಿಟ್ಟು ಝೂಮ್ ಆಗ್ತಿದ್ಯಾ ನೀನು? ಓಕೆ. ಇವನಿಗೆ ಅವಾಗಿಂದ ಹೇಳ್ಕೊಡ್ತಾ ಇದೀನಿ, ನಾವು ಎಷ್ಟೊತ್ತಿಂದ ಬ್ಲಾಗ್ಸ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ನಿಜವಲ್ಲ ಅವ್ನ ಕೈಲಿ ಮಾಡಕ್ಕೆ ಬರ್ತಾ ಇಲ್ಲ. ಅವಾಗಿಂದ ಎಷ್ಟು ತೆಗೆದು ಸಮದ್ರು ಅದಲ್ಲ ಮೋಟಿವೇಶನ್ ಏನ್ ಹೇಳಿರ್ಬೇಕು ಅನ್ನೋ. ಏನಂತೆ ಏನ ಹೇಳಿದ್ದು ಮೋಟಿವೇಶನ್? ಹೇಳ ಮೋಟಿವೇಶನ್ ಹೇಳೋ ತರ ಮೋಟಿಫಿಕೇಶನ್ ಅಂತ. ಕ್ರೇಜಿ ಅಣ್ಣ. ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಡಮಾರ್ ಅಂದ್ಬಿಟ್ಟು ಹೋಗಿ ನಾನು. ಇವನು ನೀನ್ ಹೋಗಿಲ್ಲ ಅಂತ ಅವನು ಹೋಗಿಲ್ಲ ಅಂದ್ಬಿಟ್ಟು ಅವನು ಹೋಗಲ್ಲ. ವೆರಿ ಗುಡ್, ಫುಲ್ ಕ್ರೇಜಿ. ನೋಡ್ರಿ, ಸ್ಕೂಲ್ ಹೋಗ್ಬೇಕಾದ್ರೆ ಇದೇ ಬಾಳು, ಕಾಲೇಜಿಗೆ ಹೋಗೋರು ಕಾಲೇಜ್ಗೆ ಹೋಗ್ಬಿಟ್ಟು ಬುಡಿ ಕಲ್ದವ್ರೆ ಕಾಲೇಜ್ಗೆ ಹೋಗ್ಬಿಟ್ಟು ಇದೇ ಬಾಳು. ಅಟ್ಲೀಸ್ಟ್ ಸ್ಕೂಲ್ಗ ಮಧ್ಯಾಹ್ನ ಬಂಕ್ ಕೊಡೋರು, ಇವಾಗ ಕಾಲೇಜಿಗೆ ಬೆಳಗ್ಗೆ ಬಂಕ್ ಮಾಡಿದ್ರೆ ಫಸ್ಟ್ ಹಾಕ್ಸ್ಕೊಂಡಿದ್ದೆ ಜೂಟು. ಅದನ್ನೇ ನಾನು ಹೇಳ್ತಿರೋದು. ಅರ್ಥ ಆಯ್ತು. ಹಾಕ್ಸ್ಕೊಂಡ್ ಬಂಕ್ ಕೊಡೋರು, ಇವಾಗ ಅಟೆಂಡೆನ್ಸ್ ಬೇಡ ಏನೋ ಬೇಡ ಅಂತ ಹಂಗೆ ಬಂಕ್ ಹೊಡಿತವ್ರೆ. ಏನ್ ಬಂದಿದ್ದೇನೋ ಕಾಲೇಜೇ ನಮ್ದು. ಏನೋ ಬ್ಲಾಗ್ ಅಲ್ಲಿ ಏನೋ ಹೇಳಿದ್ನಂತೆ, ಹಿಂಗೆ ಅಂತಿದ್ದೆ. ಅವನ ಅದನ್ನ ಹೇಳಿದ್ದು ಬ್ಲಾಗ್ ಮಾಡ್ಕೊಡೋಣ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಅಣ್ಣನ ಸ್ಟಾರ್ಟ್ ಮಾಡ್ದ ಚಾನಲ್ ಓಪನ್ ಮಾಡೋಣ ಅಂತ. ಏನೋ ನಿನ್ ಚಾನಲ್ ಯೂಸರ್ ನೇಮ್ ಚೇಂಜ್ ಮಾಡ್ಬೇಕು. ಎಣ್ಣೆಯಿಂದ ಅದನ್ನೇ ಹೇಳ್ತಾ ಇದ್ಯಾ? ನೋಡ್ಬೇಕು ನಿನ್ನೆ ಹುಡ್ಕೊಂಡ್ ಕೂತವನೆ ನಿನ್ನೆಯಿಂದ. ನೋಡಿ ಗೈಸ್, ಅಣ್ಣ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅದನ್ನ ಚೇಂಜ್ ಮಾಡ್ಬೇಕು ಅಷ್ಟೇ. ಇವಾಗ ನೀನ್ ದೊಡ್ಡ ಬ್ಲಾಗ್ ನ ಯೂಟ್ಯೂಬ್ ಅಲ್ಲಿ ಹಾಕ್ತೀಯ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀಯಾ? ದೊಡ್ಡದು ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ತೀಯಾ? ಮಾಡ್ತಿದ್ಯಾ ಇವಾಗ? ಅಲ್ಲ ಮತ್ತೆ ನೀನ್ ಹಿಂಗಿರ್ಕೊಂಡಿದ್ದಲ್ಲ ಕ್ಯಾಮ್ರಾ, ಹಿಂಗಿರ್ಕೊಂತಾನೆ ಮಾಡ್ಬೇಕು ಮಿನಿ ಬ್ಲಾಗ್ ಅಂದ್ರೆ. ಇನ್ಸ್ಟಾಗ್ರಾಮ್ ದೊಡ್ಡ ಬ್ಲಾಗ್ ಅಂದ್ರೆ ನೀನ್ ಹಿಂಗ್ ಮಾಡ್ತೀಯ. ಓಕೆ, ಮಿನಿ ಬ್ಲಾಗ್ ಅಂದ್ರೆ ಹೆಂಗ್ ಮಾಡ್ಬೇಕು? ಮಿನಿ ಬ್ಲಾಗ್ ಅಂದ್ರೆ ಈ ತರ ಇರ್ಬೇಕು, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಬರ್ತೈತಾ, ಯೂಟ್ಯೂಬ್ ಅಲ್ಲಿ ಲಿಂಕ್ ಬರ್ತೈತಲ್ಲ. ವಾ ನೀನ್ ಇನ್ನೂ ಕ್ರೇಜಿ ಇಲ್ಲ. ನೀನ್ ಇನ್ನು ಹೆಂಗ್ ಹಿಡ್ಕೊಬೇಕಂತ ಗೊತ್ತಿಲ್ಲ, ವ್ಲಾಗ್ ಮಾಡ್ತಾನೆ ಅಂತ. ಗೈ ಸಪೋರ್ಟ್ ಮಾಡ್ರಿ ನಮ್ಮ ಹುಡುಗ. ಅದೇ ವ್ಲಾಗ್ ಮಾಡೋಣ. ನೋಡಿ ಗೈಸ್, ಆಳ ನೋಡಿ ಗೈಸ್, ಇಷ್ಟು ದೊಡ್ಡದೈತೆ. ಈ ನನ್ನ ಮಗನ ಎತ್ತು ಬಿಸಾಕೋಣ. ಆಗೋ ಈ ನನ್ನ ಮಗನ ಎತ್ತು ಬಿಸಾಕೋಣ ಗೈಸ್. ಬೇಡ ಅಂತ ನೋಡಿ ಗೈಸ್. ಏನ್ ಮಾಡೋಣ ಇವನ್ಕ? ಏನ್ ಮಾಡೋಣ ನೋಡ್ರಿ, ನೋಡಿ ಇಲ್ಲಿ ಈಗ ಈ ನನ್ನ ಮಗನೇ ಬೇಡ ಅಂತವನೆ. ಏನ್ ಮಾಡೋಣ? ನೀವ್ ಐಡಿಯಾ ಕೊಡಿ ಗೈಸ್, ಐಡಿಯಾ. ಮಾತೇ ಇಲ್ಲ, ತಲೆ ಉಪಯೋಗಿಸಿ ಗೈಸ್. ಏನ್ ಮಾಡೋದು?
ಇವ್ನಿಗೆ ಏನ್ ಮಾಡೋದು ಹೇಳಿ ಗೈಸ್. ವೆಂಕಿ ನೀನಾದ್ರೂ ಹೇಳ ವೆಂಕಿ. ಏನ್ ಹೇಳೋಣ, ಇವ್ರು ಏನೋ ಚಾನೆಲ್ ಓಪನ್ ಮಾಡ್ತಾರಂತೆ, ಸಪೋರ್ಟ್ ಮಾಡಿ. ನಮ್ಮ ಹುಡುಗನೇ ಕನ್ನಡ ನಮ್ಮ ಹುಡುಗ ಗೈಸ್, ಕನ್ನಡ ಹುಡುಗ, ನಾಟ್ ಕನ್ನಡ ಹುಡುಗ ಗೈಸ್. ಕ್ಷತ್ರಿಯಸ್ ಅವರ್ ಪ್ರೈಡ್. ನೀನಾಗಿರೋ ಅವ್ರ ಥರ ಎಲ್ಲ ಡೈಲಾಗ್ ಕೊಡಕ್ಕೆ ಹೋಗ್ಬೇಡ. ಇನ್ನೊಬ್ಬರನ್ನ ಕಾಪಿ ಮಾಡೋದು ಬೇಡ ಮಚ್ಚ, ತಾನೇ ಮಚ್ಚ? ಅದು ಕರೆಕ್ಟ್. ನಮ್ಮ ಹುಡುಗರು ಇವಾಗ ಕನ್ನಡ ಇವಾಗ ನೋಡಿ ಇಲ್ಲ ನಮ್ಮ ಇಂಗ್ಲೀಷ್ ಐತೆ ಕರ್ಸ್ಬಿಟ್ಟು ಚೆಕ್ ಮಾಡೋದಿಲ್ಲ ಎಲ್ಲ ಮಾಡ್ತಾರೆ ನೋಡಿ ಗೈಸ್ ಏನೇನು ಮಾಡ್ತಾರೆ ಇವರು. ಮಚ್ಚ ಕರೆಕ್ಟೇ ಇಲ್ಲ ಮಚ್ಚ, ಅದು ಕರೆಕ್ಟ್. ಪ್ರೈವೇಟು ಲೋಕಲ್ ಅಲ್ಲಿ ಅಂದ್ರೆ ಅವ್ರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇರ್ತೀರಿ, ಅದಕ್ಕೆ ಹೋಗ್ಬಿಟ್ಟು ನಾವು ಮಾತಾಡ್ಬೋದು. ಇಲ್ಲಿ ಬಂದ್ಬಿಟ್ಟು correct, ಮಾತಾಡೋದಾ? ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಬರೀ ನೋಡ್ಬೇಕು, ಹೋಗ್ತಾ ಇರ್ಬೇಕು. ಗೈಸ್ ಯಾರು ಇಲ್ಲ ಮನೇಲಿ, ಎಲ್ಲಾರು ಕಲ್ಲಿ ಮಕ್ಕಳ ತರ ಆಡ್ತಾ ಇದೀವಿ ಅಷ್ಟೇ ನಾವು. ಬರ್ರಿ ಗೈಸ್, ನಿಮಗೆ ತೋರಿಸ್ತೀನಿ. ಯಾರವ್ರೆ ಮಾಲಲ್ಲಿ ಹೇಳ್ಬಿಟ್ರಿ ಗೈಸ್. ಯಾವೊಂದಂದ್ರೆ ಯಾವನು ಇಲ್ಲ ಗೈಸ್. ನೋಡಿ ಗೈಸ್, ಯಾರಾದರೂ ಕಾಣಿಸ್ತಾರ ಗೈಸ್? ಇಷ್ಟೇ, ಯಾರು ಇಲ್ಲ. ಎಕ್ಸ್ಕಲೇಟರಲ್ಲೂ ಯಾರು ಇಲ್ಲ, ಕೆಳಗಡೆನೂ ಯಾರು ಇಲ್ಲ. ಈಗಳ್ರಿ ಇವರಿಬ್ರು ಅಷ್ಟೇ ಇರೋದಿಲ್ಲಿ. ಇವರಿಬ್ರು ಅವ್ರೆ ನೋಡ್ರಿ ಗೈಸ್, ಮಾತಾಡ್ಕೊಂಡವ್ರೆ. ಅವ್ರ ಹತ್ರ ಹೋಗೋಣ ಬರ್ರಿ ಗೈಸ್. ಗೈಸ್ ನಾನು ಲಾಕ್ಸ್ ಅಂತ ಏನೂ ಮಾಡಲ್ಲ, ಜಸ್ಟ್ ಅದು ಐಡಿಯಾ ಐತೆ ಅಷ್ಟೇ ನನ್ನ ಹತ್ರ. ಅದಕ್ಕೆ ಇವ್ನಿಗೆ ಹೇಳ್ಕೊಟ್ರೆ ಇವ್ನು ಕಲ್ತ್ಕೊಳ್ಳೋದೇ ಇಲ್ಲ ಅಂತ. ನೀವು ಏನು ಕಲ್ತ್ಕೊಳ್ಳಲ್ಲ, ಏನೋ ಈ ನನ್ನ ಮಗ ಎಲ್ಲ ಅವನೇ ಕಲ್ತ್ಕೊಳ್ತಾರೆ. ಹುಡುಗರು ಜೊತೆನವ್ರೆ ಇವ್ರು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾರಂತೆ. ಫೋನ್ ಇಟ್ಕೊಂಡೇ ಬರಲ್ಲ. ಫೋನ್ ಇಟ್ಕೊಳ ಫಸ್ಟ್ ಟೈಮ್ ಏನ ಎಲ್ಲಿ ಹಿಡ್ಕೊಂತ ನನಗೆ ಹಿಂಗ್ ಹಿಡ್ಕೊಳ್ಳೋ ಮಚ್ಚಲ್ಲಿ ನೋಡಿ ಇದು ಇವನು ಹಿಡ್ಕೊಳ್ಳೋ ಸ್ಟೈಲು. ನೋಡಿ ಗೈಸ್, ನೋಡಿ ಎಲ್ಲಿ ಹಿಡ್ಕೊಂತವ್ನು, ಏನ್ ಹಿಡ್ಕೊಂತವ್ ನೋಡಿ ಗೈಸ್. ಇಲ್ಲ ಹಿಂಗ್ ಹಿಡ್ಕೊಳ್ಳೋ, ಕ್ಲಿಯರ್ ಆಗಿ ಬರ್ತಿದೆ. ನೋಡಿದ ಗೈಸ್, ಫೋಕಸ್ ಆಯ್ತಿಲ್ಲ ಗೈಸ್, ಅವನು ನೋಡ್ರಿ ಫೋಕಸ್ ಗೊತ್ತಿಲ್ಲ, ಕ್ಯಾಮ್ರಾ ಏನಾಗೈತೆ ಗೊತ್ತಿಲ್ಲ. ಪೋರ್ಟ್ರೇಟ್ ಆಗೈತೆ ಅಂತ ಗೈಸ್ ನೋಡಿ. ಮತ್ತೆ ಹಿಂಗ್ ಬಾರೋ ಅಲ್ಲಿ ಹಾಕೊಂಡ್ಬಿಟ್ಟಿದೆ ಕಾರ್ದು. ಇವಾಗ ಕರೆಕ್ಟ್ ಆಗೈತೆ. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಸಿ ಯು, ಟಾಟಾ, ಬಾಯ್ ಗೈಸ್.